ಅಂತೆ ಅಲ್ಲ, ಬಿಯರ್ ಹೌಸಲ್ಲಿ ಬಿಯರ್ಸ್ ಬರೆದ್ರೆ ಬ್ಲೂ ಕಲರ್ ಬೋರ್ಡಲ್ಲಿ ಲೀಡೋ 1987 ಸ್ಟಾರ್ಟ್ ಆಗಿದೆ ಅಂತೆ. ಅಲ್ಲಿ ಹಾಕಿದ್ದಾರೆ. ಇಲ್ಲೇ ಹೋಗ್ಬಿಟ್ಟು ಊಟ ಮಾಡೋದು ನಾವು. ಟಿಪಿಕಲ್ ಲ್ಯಾಟ್ವಿಯನ್ ಖಾನಾವಳಿ. ಬನ್ನಿ ಹೋಗೋಣ. ಫುಲ್ಲಕ್ಕೆಲ್ಲ ಹಾಕಿದ್ದಾರೆ ನೋಡಿ. ಅನ್ನು ಅಂದರೆ ಏನಿದು, ಏನೇನು ಅನ್ನು 1980 ಫ್ರಮ್ ಓಕೆ ಸಿನ್ಸ್ ಅಂದಂಗೆ ಇದು. ಇಲ್ಲಿ ಈ ಥರ ಮೆನು ಹೊರಗಡೆ ಹಾಕಿರ್ತಾರೆ. ಪರವಾಗಿಲ್ಲ, ಚೆನ್ನಾಗಿದೆ. ಏನೇನೋ ಸೂಪ್ಸ್ ಅಂತ ಇದೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಈ ಥರ ಒಳಗಡೆ ಕ್ಯೂಲಿದೆ ನನ್ನಲ್ಲಿ. ಕ್ಯೂ ನಿಂತ್ಕೋಬೇಕಾ ನಾವು? ಹಾಂ, ಬಫೆ ಸಿಸ್ಟಮ್ ಇದು ನೋಡಿ. ಬಫೆ ಸಿಸ್ಟಮ್ ಅಂತೆ. ಬಫೆ ಸಿಸ್ಟಮ್ ಅಂದರೆ ನೀವು ಏನು ಬೇಕಾದ ತೊಗೊಳ್ಳಿ, ಎಲ್ಲ ತೊಗೊಳ್ಳೋದು ಒಂದು ಪ್ಲೇಟಲ್ಲಿ. ಎಲ್ಲ ಇದು ಏನೋ ಬಿಯರ್ ಬೇಕಾ ಬಿಯರ್ ತೊಗೊಳ್ಳಿ, ಅದು ಬೇಕಾ ಇದು ಲೆಮನ್ ಜ್ಯೂಸ್ ತೊಗೊಳ್ಳಿ, ಟೀ ಕಾಫಿ ಎಲ್ಲ ಇದೆ. ಕೇಕ್ ಇದೆ, ಐಸ್ ಕ್ರೀಮ್ ಇದೆ. ಈ ಥರ ಎಲ್ಲ ಕೇಕೆಲ್ಲ ಇರುತ್ತೆ. ಆಮೇಲೆ ಇಲ್ಲಿ ರಸಮ್ಮು ಸಲಾಡ್ಸ್ ಇದೆ. ಮತ್ತು ಇಲ್ಲಿ ಪಾಸ್ತಾ ಪೇಸ್ಟ್ರಿ ಎಲ್ಲ ಇದೆ. ಈ ಥರ ಎಲ್ಲ ಏನೇನು ಬೇಕು, ಮೀಟ್ ಎಲ್ಲ ಇದೆ. ಇದೆಲ್ಲ ತೊಗೊಂಬಿಟ್ಟು ಎಲ್ಲ ನಮಗೆ ಹಾಕ್ಕೊಂಬಿಟ್ಟು ಅಲ್ಲಿ ಬಿಲ್ ಕೊಡಬೇಕು ಅವ್ರ ಹತ್ರ. ಬನ್ನಿ ನಾವು ಅದೇ ಥರ ಮಾಡೋಣ. ಬುರ್ಗಾ ಯಾವ್ದು ಬೇಕು, ಇದು ಬೇಕಾ ನೋಡಿ. ಈ ಥರ ಅವರು ಬಿಯರ್ ತೊಗೊಂಡ್ರು. ನಮ್ಮ ಹುಡುಗನಿಗೆ ಟ್ರೈನಿಂಗ್ ಕೊಡಬೇಕು, ಬಿಯರ್ ಹೆಂಗೆ ಹಾಕ್ಕೋಬೇಕಂತ. ಅರ್ಧ ಗ್ಲಾಸಲ್ಲಿ ಬುರ್ಗಲ್ಲೇ ಹೋಯ್ತು. ಹಂಗಲ್ಲ ಅದು ಬಿಯರ್ ಟ್ರೈನಿಂಗು. ನಾವೆಲ್ಲ ಎಕ್ಸ್ಪೀರಿಯೆನ್ಸ್, ನಮ್ಮ ಹತ್ರ ಟ್ರೈನಿಂಗ್ ತೊಗೋಬೇಕು. ನಾವು ಕೊಡ್ತೇವೆ ಟ್ರೈನಿಂಗ್. ಈಗ ಟ್ರೈನಿಂಗ್ ಅಂದರೆ ಯಾವಾಗಲೂ ಈ ಥರ ಆ್ಯಂಗಲ್ ಇಟ್ಕೋಬೇಕು. ಈ ಥರ ಆ್ಯಂಗಲ್ ಇಟ್ಕೊಂಡು ಸ್ಲೋ ಆಗಿಬಿಟ್ರೆ ಆಯಿತಾ. ಈ ಥರ ಹೆಂಗಿದೆ ನೋಡಿ ನಂದು ಎಕ್ಸ್ಪೀರಿಯೆನ್ಸ್, ಆಯಿತಾ. ಈ ಥರ ಯಾವಾಗಲೂ ಆ್ಯಂಗಲಲ್ಲಿ ಈ ಥರ ಇಟ್ಕೊಂಡು ಅದೆಷ್ಟೋ ಒಂದು 2 ಸೆಂಟಿಮೀಟ್ರ್ ಮಾತ್ರ ಬುರ್ಗ ಇರಬೇಕಂತ ಹೇಳ್ತಾರೆ. ಬಟ್ ನಂದು ಹೋಯ್ತು. ಮೋಸ ಆಯಿತು ಗುರು, ಮೋಸ ಆಯಿತು. ಅಯ್ಯಯ್ಯೋ, ಸ್ವಲ್ಪ ಇಳಿದಿ. ನೀವು ಸ್ಲೈಟಾಗಿ ಇದನ್ನು ಮೇಲೆ ತೊಗೋಬೋದು. ಈಗ ಇಷ್ಟೆಲ್ಲ ಇದೆ. ಇದು ನನಗೇನೋ ಇದೊಂಥರ ನನಗೆ ಸ್ಪೆಷಲ್ ಅನಿಸ್ತಾ ಇದೆ. ಅದು ತೊಗೊತಾ ಇದ್ದೀನಿ. ಅದು ಬ್ರೌನೀಸ್ ವಿತ್ ಕುಕ್ಕೀಸ್ ಅಂತೆ. ಆಮೇಲೆ ನೀವು ಯಾವ್ದು ತೊಗೊಂತೀರಿ ತೊಗೊಳ್ಳಿ. ಇದು ಓಕೆ, ನನಗೆ ಅದು ಬ್ರೌನಿ ಅಂತ ಹಾಕ್ಬಿಡಿ. ಇಲ್ಲಿ ನೋಡಿ, ಈ ಥರ ಒಳಗಡೆ ಕೂಲಾಗಿದೆ. ಇದು ಈ ಥರ ಇಟ್ಕೊಂಡು ಬ್ರೌನಿ ಈ ಥರ ಚೆನ್ನಾಗಿದೆ. ಇಳಿತಾ ಇದೆ, ತುಂಬಿಸ್ಕೊಬೋದು ಮತ್ತೆ. ಹಾಂ, ಇವಾಗ ಇಳಿತು. ಹಾಂ, ತುಂಬಿಸ್ಕೊಂಬನ್ನಿ. ಓಕೆ, ದಟ್ಸ್ ಇಟ್, ಐ ಆಮ್ ಡನ್. ಯಾ, ಓಕೆ, ಥ್ಯಾಂಕ್ ಯು. ರೈಸ್ ಬೇಡ, ನಿಮ್ಮದು ತೊಗೊಳ್ಳಿ ರೈಸ್. ಡನ್ ರೈಟ್. ನೋಡಿ, ಇಷ್ಟೆಲ್ಲ ತೊಗೊಂಡು ಬಂದ್ವಿ. ನಾನು ಫಿಶ್ ತೊಗೊಂಡೆ, ಚಿಕನ್ ತೊಗೊಂಡೆ, ಸಲಾಡು ಅದೊಂದು ಎಲ್ಲ ಪ್ಲಸ್ ಬಿಯರು. ಇಷ್ಟಕ್ಕೆ 35 ಯೂರೋ ಆಯಿತು. ಬನ್ನಿ, ಚಿಕನ್ ಟ್ರೈ ಮಾಡ್ತೀನಿ. ಚಿಕನ್ನು, ಆಮೇಲೆ ಇದೇನಿದು ರೆಡ್ ಕಲರ್ ಕೋಸು, ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಇದು ಇಷ್ಟ ಆಯಿತು. ಸೂಪರ್ ಇದೆ. ಫಿಶ್ ಟ್ರೈ ಮಾಡ್ತೀನಿ. ಫಿಶಲ್ಲಿ ಫಿಶ್ ಚೆನ್ನಾಗಿದೆ. ಬಟ್ ನಮ್ಮದು ಮಸಾಲ ಇದ್ದರೆ ಕಬಾಬ್ ಫ್ರೈ ಆಗಿದ್ರೆ ಸಖತ್ತಾಗಿರ್ತಿತ್ತು. ತುಂಬ ಚೆನ್ನಾಗಿದೆ. ಇವರು ನಮ್ಮ ಹೀರೋ ಟ್ರೈ ಮಾಡ್ತಿದ್ದಾರೆ. ಹೆಂಗಿದೆ? ಸೂಪರ್ ಆಗಿದೆನಾ? ಗ್ರೇಟ್, ಎಂಜಾಯ್ ಯುವರ್ ಮೀಲ್. ಹೆಂಗಿದೆ? ಸೂಪರ್ ಇದೆ ಅಲ್ಲ ಇದು? ಇದು ಮಾತ್ರ ಏನು ಸಕ್ಕತ್ತಾಗಿದೆ ಇದು. ನನಗೆ ಕ್ಯಾಡ್ಬರಿ ಚಾಕ್ಲೇಟು ಐಸ್ ಕ್ರೀಮ್ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಹಂಗೆ ಬರುತ್ತೆ. ಹಂಗೆ ಹಂಗಂತೂ ತುಂಬಾ ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ, ಇದು ಟೇಸ್ಟ್ ಮಾಡಿದೆ, ಇದು ಸಕ್ಕತ್ತಾಗಿದೆ. ಬಟ್ ಇದು ಮಾತ್ರ ತುಂಬ ಹೆವಿ ಚಾಕ್ಲೇಟ್ ಇದೆ ಇದು.
ನೋಡಿ ಖಾನಾವಳಿ ಎಷ್ಟು ರಶ್ ಆಗಿಬಿಡ್ತು ಫುಲ್ಲು. ನಾವು ಬಂದಾಗ ಖಾಲಿ ಇತ್ತು, ಈಗೆಲ್ಲ ಫುಲ್ ರಶ್ ಆಗಿಬಿಟ್ಟಿದೆ. ಬನ್ನಿ, ಊಟ ಅಂತೂ ಚೆನ್ನಾಗಿತ್ತು, ಸೂಪರಾಗಿತ್ತು ಊಟ, ಅಮೇಝಿಂಗ್. ನನಗೆ ಲಾಸ್ಟಿಗೆ ಅದು ಬ್ಲ್ಯಾಕ್ ಕೇಕ್ ತುಂಬ ಇಷ್ಟ ಆಯಿತು. ಅದು ತುಂಬ ಚೆನ್ನಾಗಿತ್ತು. ನೋಡಿ ಮಧ್ಯದಲ್ಲೆಲ್ಲ ಕಸಾಲ ಸಿಕ್ಕೊಂಡಿದ್ದೆಲ್ಲ ಹೆಂಗೆ ಕ್ಲೀನ್ ಮಾಡ್ತಾರೆ, ಬ್ಲೋವರನ್ನ ಇಟ್ಕೊಂಡು ಬುಸ್ ಅಂತ ಬ್ಲೋ ಮಾಡಿ ಕ್ಲೀನ್ ಮಾಡ್ತಾರೆ. ಅದೇನೋ ಇದೆ ಇದ್ದಾರೆ, ನೋಡ್ಕೊಂಬರೋದು ಬನ್ನಿ. ಅದು ಸೆಂಟ್ರಲ್ಲಿ ಬಿಯರ್ನ ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲರೂ ಸೆಂಟ್ರಲ್ಲಿ ಕುತ್ಕೊಂಡು ಸೈಕ್ಲಿಂಗ್ ಮಾಡೋತಾರ. ಸೊ ಮುಂದೆ ಹೋಗ್ತಾ ಇರುತ್ತೆ, ಬಿಯರ್ ಕುಡ್ಕೊಂಡು. ಹೌದಾ, ಇದು ಬಿಯರ್ ಕುಡಿತಾ ಸೈಕ್ಲಿಂಗ್ ಮಾಡೋದ ಇದು? ಚೆನ್ನಾಗಿದೆ ಅಲ್ಲ ಇದು, ಸಿಟಿ ಸುತ್ತಾರ. ಬಟ್ ಸಮ್ಮರಲ್ಲಿ ಮಾತ್ರ ಯೂಸ್ ಮಾಡ್ತಾರೆ, ಓನ್ಲಿ ಸಮ್ಮರ್ಲಿ. ನೋಡಿ ಹೆಂಗಿದೆ ಇದು, ಚೆನ್ನಾಗಿದೆ ಅಲ್ಲ ಇದು. ಕುತ್ಕೋಬೋದ ನಾವು ಸುಮ್ಮನೆ ಫೋಟೋಗೋಸ್ಕರ? ಹಾಂ, ಸಖತ್ತಾಗಿದೆ ಅದು. ಗಲ್ಲಿಯಲ್ಲಿ ಹೋಗ್ತಾ ಇದ್ದೀವಿ. ಇದೇನಪ್ಪ ಅಂದರೆ ಎಷ್ಟು ತುಂಬ ಜನ ಎಲ್ಲ ಬಂದ್ಬಿಟ್ಟು ಎಲ್ಲ ಈ ಗಲ್ಲಿಯಲ್ಲಿ ಫೋಟೋ ವೀಡಿಯೋ ತೊಗೊತಾರಂತೆ. ಏನೋ ಇದೆಪ್ಪ ನೋಡ್ಕೊಂಬಾರ್ದು ನಮ್ಮ ಮನೆ ಈ ಗಲ್ಲಿಯಲ್ಲಿ. ಇಲ್ಲ ಹಳೆ ಕಾಲ ಚೇರ್ಸ್ ಎಲ್ಲ ಇದೆ, ಟೇಬಲ್ ಹಾಕಿದ್ದಾರೆ, ಟೇಬಲ್ ಇಟ್ಟಿದೆ. ಇದೆ ಅಲ್ಲ ಎಲ್ಲ ಇದು ಚೆನ್ನಮ್ಮನ ಕೆರೆ, ಅಚ್ಚಕಟ್ಟು, ವಿಜಯನಗರ್, ರಸಲ್ ಮಾರ್ಕೆಟ್, ಫೇಜರ್ ಟೌನ್, ಮಾರೇಮನಹಳ್ಳಿ, ಅದೆಲ್ಲ ಫ್ಲ್ಯಾಗ್ಸ್ ನೋಡಿ. ಏರಿಯಾದವ್ರದ್ದು ಒಂದೊಂದು ಫ್ಲ್ಯಾಗ್ ಇದೆ. ಇಲ್ಲಿ ನೋಡಿ ಚಿಕ್ಕದೊಂದೇನೋ ಅದು ವೈನ್ ಯಾರ್ಡ್ದೇನೋ. ಇದು ವೈನ್ ಯಾರ್ಡ್ ಗಲ್ಲಿ ಇರೋದು, ವೈನ್ ಯಾರ್ಡ್ ಗಲ್ಲಿ ಇದು. ಓಕೆ, ಏನೋ ರ್ಯಾಪಿಂಗ್ ಏನೋ ಡಾನ್ಸನ್ನು ಮಾಡ್ತಿದ್ದಾರೆ ಅಲ್ಲಿ ನೋಡಿ. ಎಲ್ಲ ಗಲೀಜೆಲ್ಲ ಸ್ಟಿಕರ್ಲ್ಲ ಹಚ್ಬಿಟ್ಟಿದ್ದಾರೆ ಇಲ್ಲಿ ಕೂಡ. ಓಕೆ, ಇದು ನೋಡಿ ಏನೇನೋ ಹಾಕ್ಬಿಟ್ಟಿದ್ದಾರೆ ಸ್ಟಿಕರ್ಸ್ ಎಲ್ಲ ನೋಡಿ. ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದರೆ ಅಸಹ್ಯವಾಗಿ. ಛೇ, ಇವ್ರಲ್ಲೇನೋ ಇಲ್ಲಿ ಡಾನ್ಸು ಏನೋ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಯಾರೋ ಫೇಮಸ್ ಆ್ಯಕ್ಟರ್ಸ್ ಏನು ನೋಡಿ ಹೆಂಗೋ ಇದು ಮಾಡಿಬಿಟ್ಟಿದಾರಲ್ಲ. ಇವರೆಲ್ಲ ಡಾನ್ಸ್ ಎಲ್ಲ ಏನೋ ಮಾಡ್ತಾನೆ ಇದ್ದಾರೆ. ಅವ್ನ ಮಧ್ಯದಲ್ಲಿ ಅಷ್ಟೇ ಅವನು ಆ್ಯಕ್ಟಿವ್ ಮಾಡ್ತಾರೆ, ಹಿಂದೆ ಅವರೆಲ್ಲ ಸುಮ್ಮನೆ ಗೋಣಾಗಿ ಹಿಂಗೆ ಏನಪ್ಪ ಇದು ಅಂತ ಅವರು ಚಳಿಯಲ್ಲಿ ನಿಂತ್ಕೊಂಡಿದ್ದಾರೆ ಅಷ್ಟೇ. ಓಕೆ, ನೋಡಿ ಫೇಮಸ್ ಗಲೀಜಕ್ಕೆ ನಾವು ಪಾಪ ಅವ್ರು ಡಾನ್ಸ್ ಮಾಡ್ತಿದ್ರು, ಅದಕ್ಕೆ ವಾಪಸ್ ಹೋಗ್ಬಿಟ್ವಿ ನಾವು. ಬೇಡ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಮುಗಿತಿದ ತಕ್ಷಣ ಓಕೆ. ಸೊ ಇಲ್ಲಿ ಬಂದು ಎಲ್ಲ ರ್ಯಾಪ್ ಮಾಡ್ತಾಯಿದ್ದಾರೆ. ನಾವು ರ್ಯಾಪ್ ಮುಗಿಸ್ಕೊಂಬಿಟ್ಟು ನಮ್ಗೆ ಕರೆದ್ಬಿಟ್ಟು ವಾಪಸ್ ಹೋಗ್ರಿ ಅಂತ ಹೇಳಿದ್ರು. ನಾವು ವಾಪಸ್ ಹೋಗ್ತಾ ಇದ್ವಿ, ಮತ್ತೆ ಅವ್ರು ಕರೆದ್ಬಿಟ್ಟು ನಮಗೆ ಸೀದಾ ಹೋಗ್ರಪ್ಪ, ನಮ್ಮದು ಡ್ಯಾನ್ಸ್ ಮುಗೀತು ಅಂತ ಹೇಳಿದ್ರು. ಈಗ ಸೀದಾ ಹೋಗ್ತಾ ಇದ್ದೀವಿ ನಾವೀಗ ನಿಮ್ಮನ್ನೆಲ್ಲ ಕರ್ಕೊಂಡು. ಏನು ಸ್ಪೆಷಲ್ ನನಗೆ ಅರ್ಥ ಆಗ್ತಾರಪ್ಪ ಇದು ಪವನ್. ಎಲ್ಲರೂ ಬರೀತಾರೆ ಇಲ್ಲಿ ಏನೋ ವಿಶ್ ಥರ. ಓಕೆ, ಸ್ವಲ್ಪ ಜನ ಬೇರೆ ಬೇರೆ ಥರ. ಯಾರು ನಮ್ಮ ಸೆಕೆಂಡ್ ಪಿ ಸಿ ಹುಡುಗರು ಬಂದರೆ ಪಾಸ್ ಆಗ್ಲಪ್ಪ ದೇವ್ರಿ ಅಂತ ಬರ್ಕೊಂಡಿರ್ತಾರೆ. ಓಕೆ, ಬೇಗ ಮದುವೆ ಆಗಲಿ ಕೆಲವೊಂದು. ಓಕೆ, ಯಾವಾಗಲೂ ಲೈಟ್ ಇರುತ್ತಂತೆ. ಅಂದರೆ ಇಲ್ಲಿ ಬಂದವರೆಲ್ಲ ವಿಶ್ ಮಾಡಿದ್ರೆ ಬರ್ದವ್ರೆ ವಿಶ್ ಆಗುತ್ತೆ ಅಂತೆ. ಬನ್ನಿ, ಚೆನ್ನಾಗಿದೆ ಅಲ್ಲ. ನಮ್ಮದು ವಿಶ್ ಹೃದಯಲ್ಲಿ ಇಟ್ಕೊಂಡು ವಿಶ್ ಮಾಡಿದ್ರೆ ಸಾಕು. ಎಲ್ಲ ಬರೆದ್ಬಿಟ್ಟೆಲ್ಲ ಗಲೀಜು ಮಾಡೋದು ಬೇಡ. ಬರೀತಾರೆ ಏನೋ ಬರೆದ್ಬಿಟ್ಟಿದ್ದಾರೆ. ನನ್ನ ಸೆಕೆಂಡ್ ಪಿ ಸಿ ಪಾಸ್ ಮಾಡಪ್ಪ ದೇವ್ರಿ, ನಮ್ಮದು ಕೋರ್ಟ್ ಕೇಸ್ ಮುಗೀಲಿ ಅಂತ. ಗೇ ಇಸ್ ಬೆಟರ್ ದೆನ್ ಸ್ಟ್ರೈಟ್ ಅಂದರೆ. ಛೇ, ಇವ್ರೇನಿವರು ಯೂನಿಫಾರ್ಮ್ ಹಾಕ್ಕೊಂಡು ಸರಿಯಾಗಿದ್ದಾರೆ ಇವರು. ಎಲ್ಲ ಹಾಕ್ಬಿಟ್ಟಿದ್ದಾರೆ. ಹಿಂಗೆ ಗಲ್ಲಿ ಬರ್ತಾರೆ. ಅಮೇಝಿಂಗ್ ವ್ಯೂ ಸಿಕ್ಬಿಡ್ತಾರೆ ನಿಮಗೆ. ಸೂಪರಾಗಿದೆ ಇದು ವ್ಯೂ ಮಾತ್ರ, ತುಂಬ ಚೆನ್ನಾಗಿದೆ. ವಾವ್, ನೋಡಿ ಇದು ನನಗೇನಂದ್ರೆ ಒಂಥರ ಹಳೇ ಕಾಲೇಜ್ ಚರ್ಚ್ ಅಂತ ತುಂಬ ನೋಡಿ. 1727 ಕಟ್ಟಿದ್ದಂತೆ ಚರ್ಚ್ ಇದು. ಬಾ, ಸೂಪರಾಗಿದೆ ಇದು. 1727 ಪವನ್ ಚರ್ಚ್ ಕಟ್ಟಿದ್ದು ಅಲ್ಲಿ ಮೇಲೆ ಬರೀತಾರೆ. ತುಂಬ ಚೆನ್ನಾಗಿದೆ ನೋಡಿ. ಆ ಕಾಲದ ಟೈಮ್ ಇನ್ನೂ ವರ್ಕ್ ಆಗ್ತದೆ. ಎಷ್ಟಾಗಿದೆ ಟೈಮ್ ಕಮೆಂಟಲ್ಲಿ ಹೇಳ್ಬಿಡಿ. ಚರ್ಚ್ ಅಲ್ಲ, ನಾನು ಅವ್ರಿಗೆ ಕೇಳ್ತಾರೆ, ನೀವು ಯಾಕೆ ಆನ್ಸರ್ ಹೇಳ್ಬಿಡ್ತೀರಾ? ಕ್ವಶನ್ಕಿಂತ ಮೊದಲೇ ಆನ್ಸರ್ ಲಿಕ್ ಮಾಡಿಬಿಟ್ರಿ ನೀವು. ಬನ್ನಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಸೆಲ್ಫಿ ಎಲ್ಲ ಹೊಡ್ಕೊಳ್ಳೋಣ. ಇದೆಯಲ್ಲ ಇಲ್ಲಿ ಇದೊಂದು ಯಾವುದೋ ಮ್ಯೂಸಿಯಮ್ ಅಂತೆ. ಇದ್ರ ಮೇಲೆ ಇಂಡಿಯನ್ ಮ್ಯೂಸಿಯಮ್ ಇದೆ ಅಂತೆ. ಅಲ್ಲ, ಅದು ಏನದು ಸ್ವೀಡನ್ ಫ್ಲಾಗ್ ಹಾಕಿದಾರಲ್ಲ, ಅದು ಯೆಲ್ಲೋ ಆ್ಯಂಡ್ ಬ್ಲೂ. ಯುಕ್ರೇನ್ ಫ್ಲಾಗ್ ಇಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಚೆನ್ನಾಗಿದೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ ಅದು. ಒಳಗಡೆ ಬಿಟ್ಟರೆ ಒಳಗಡೆ ಹೋಗಿ ಶೂಟ್ ಮಾಡ್ಕೊಂಡು ಬರೋಣ. ಎಲ್ಲಿವ್ರಿಗೆ ಬಿಡ್ತಾರೆ ಎಲ್ಲಿವ್ರಿಗೆ ಶೂಟ್ ಮಾಡೋದು, ಎಲ್ಲಿವರಿಗೆ ಬೇಡ ಅಂದರೆ ಬೇಡ. ಪಾಪ ಅವ್ರದ್ದು ಕಲ್ಚರು, ಅವ್ರದ್ದು ಸೆಂಟಿಮೆಂಟ್ಸ್ ರೆಸ್ಪೆಕ್ಟ್ ಮಾಡಿದ್ರೆ ನಮಗೂ ಖುಷಿ, ಅವ್ರಿಗೂ ಖುಷಿ ಆಗ್ಬಿಡುತ್ತೆ. ಒಳಗಡೆ ಹೋಗೋಣ.
ಓ €15 ಅಂತ ಹಾಕಿದ್ದಾರೆ ಇಲ್ಲಿ. ಹಾಂ ಓ ಇಲ್ಲಿ ಎಂಟ್ರೆನ್ಸ್ ಕ್ಲೋಸ್ 2 ಗಂಟೆ ಯಾರೇ ಓಪನ್ ಅಂತ ಅವ್ನು ಮತ್ತೆ ಕ್ಲೋಸ್ ಮಾಡಿದ್ರಲ್ಲ ಅವರು. ಹೌದಾ ಓಕೆ. ಓ ಬಂತಲ್ಲ. ಓ ಕರೆಕ್ಟ್ ಓಪನ್. ಓ ಈ ಥರ ಇದೆ ನೋಡಿ. ಎಲ್ಲೂ ಫೋಟೋ ಗಿಟೋ ಅಲವಿಲ್ಲ ಅಂತ ಏನೋ ಬೋರ್ಡ್ ಹಾಕಿಲ್ಲ. ಓಕೆ ಅಲ್ಲಿ ಟಿಕೆಟ್ ತೊಗೋಬೇಕು ಅದು ಮೋಸ್ಟ್ಲಿ. ಬನ್ನಿ ನೋಡೋಣ. ಹಾಂ ಓ ನೀಟ್ ಟು ಬೈ ಟಿಕೆಟ್. ಬನ್ನಿ. ಹಾಂ ಇಲ್ಲಿ ಹೋಗ್ಬೋದಾ? ಓಕೆ ಅಲ್ಲಿ ಹೋಗ್ಬೇಕಾದ್ರೆ ಮಾತ್ರ ಟಿಕೆಟ್. ಓಕೆ ಇಲ್ಲೆಲ್ಲ ಫ್ರೀ ಅಂತೆ. ಬನ್ನಿ ಇಲ್ಲಿ ನೋಡೋಣ. ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಏನೋ ಒಂಥರ ಸೈಲೆಂಟ್ ಅನಿಸುತ್ತೆ. ಒಂದು ರೌಂಡು ತುಂಬ ಚೆನ್ನಾಗಿದೆ ಹಳೇ ಕಾಲದಲ್ಲಿ. ಬನ್ನಿ. ಒಳ್ಳೆ ಬಿಸಿ ಬಿಸಿ ಬಿಸಿದೆ ನೋಡಿ. ಬೋಟೆಲ್ಲ ತುಂಡು 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 ಮಾಡಿ ಹೆಂಗೆ ನೇತಾಕ್ಬಿಟ್ಟಿದ್ದಾರೆ ಬೋಟ್ನ. ಓಕೆ ಎಷ್ಟೇ ಇದೆ ಇಲ್ಲಿ. ಏನಿದೆ ಇದು? ನಮ್ಮ ಪವನರು ಏನೋ 3 ಬ್ರದರ್ಸ್ ಅಂತ ಇದೆಲ್ಲ ಬಿಲ್ಡಿಂಗ್ ಇದೆಲ್ಲ ಕರ್ಕೊಂಬಂದು ತೋರಿಸಿದ್ರು. ಇದು ನೋಡಿ 3 ಬ್ರದರ್ಸ್ ಅಂತ ಇದೆ. ನಾವು 1 ಬ್ರದರು, ಬ್ರದರ್ 2, ಬ್ರದರ್ 3 ಅಂತೆ. ಬ್ರದರ್ 3 ಅಂತೆ 1746 ಕಟ್ಟಿದ್ದಾರೆ ಇದು. ಅಂದರೆ ಫೇಮಸ್ ಟೂರಿಸ್ಟ್ ಎಲ್ಲ ನೋಡಿ ಎಲ್ಲ ಬಂದಿರಲ್ಲ ಆ ಥರ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಂಗೆ ಏನು ಸ್ಪೆಷಲ್ ಅನಿಸ್ತಲ್ಲಪ್ಪ. ಇದ್ರ ಸವಿಂದೇ ನಾನು ತೊಗೊಂಡೆ. ಇದ್ರದ್ದು ಒಂದು ಫ್ರಿಜ್ ಮೇಲೆ ಒಂದು ಮ್ಯಾಗ್ನೆಟಿಕ್ ಬರ್ತಲ್ಲ ಆ ಥರ ನಾನು ಪರ್ಚೇಸ್ ಮಾಡಿದೆ. ಅದೇನೋ ಹೈಟೆಕ್ ಬಿಲ್ಡಿಂಗ್ ಇರ್ಬೋದು ಏನೋ ಇರ್ಬೋದು. ನೋಡಿದರೆ ಇದು ಏನು ಇದಕ್ಕಿಂತ ಚರ್ಚೆ ಚೆನ್ನಾಗಿದೆ. ಬನ್ನಿ ನಿಮ್ಮೊಂದು ಹೊಸ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಲ್ಲಿ ಏನೋ ಗೌತಮ್ ಅಲ್ಲ? ಜೋತಮ್. ಹಾಂ ಜೋತಮ್.